ಉಗ್ರರ ಅಡಗುತಾಣ ಆಗ್ತಿದ್ಯಾ ಬಳ್ಳಾರಿ? 5 ತಿಂಗಳಿನಲ್ಲಿ 3 ಬಾರಿ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ರೇಡ್ ಅನ್ನು ಮಾಡಿರುವಂತದ್ದು. ನಿನ್ನೆ ಇಬ್ಬರು ಐಸಿಸ್ ಶಂಕಿತ ಉಗ್ರರ ಬಂಧನವಾಗಿದೆ. ಮಿನಾಜ್ ಅಲಿಯಾಸ್ ಸುಲೈಮಾನ್, ಸೈಯದ್ ಸಮೀರ್ ಅರೆಸ್ಟ್ ಆಗಿರುವಂತಹ ಶಂಕಿತ ಉಗ್ರರು. ಇನ್ನು ಐಸಿಸ್ ಜೊತೆ ಸಂಪರ್ಕ ಹೊಂದಿರುವ ಶಂಕೆಯಲ್ಲಿ ಇವರನ್ನ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. 6 ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಸುಲೈಮಾನ್ ಬಟ್ಟೆ ವ್ಯಾಪಾರಿಯಾಗಿದ್ದು ತನ್ನ ಮನೆಯ ಮುಂದೆಯೇ ಬಟ್ಟೆಯನ್ನ ಮಾರ್ತಾ ಇದ್ದ. ಈತ ಸಮೀರ್ ಬಳ್ಳಾರಿಯಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಕೂಡ ಆಗಿದ್ದ. ಸುಲೈಮಾನ್ ಮತ್ತು ಸಮೀರ್ ಇಬ್ಬರು ಒಂದೇ ಏರಿಯಾದವರು ಕೂಡ ಆಗಿದ್ರು. ಕೋಮು ಸೌಹಾರ್ದತೆ ಧಕ್ಕೆ ತಂದ ಆರೋಪದಲ್ಲಿ ಸುಲೈಮಾನ್ ವಿರುದ್ಧ ಕೌಲಾ ಬಜಾರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ದೇಶದ ಚೊಚ್ಚಲ 3D ಪೋಸ್ಟ್ ಆಫೀಸ್ಗೆ ಬಂತು ನೀರು. ನ್ಯೂಸ್ 18 ವರದಿ ಬಳಿಕ ನೀರಿನ ಸಂಪರ್ಕ ನೀಡಿದೆ ಜಲಮಂಡಳಿಯವರು. ಲೋಕಾರ್ಪಣೆಯಾಗಿ 5 ತಿಂಗಳಾಗಿದ್ರೂ ಕೂಡ ನೀರಿನ ಕನೆಕ್ಷನ್ನೇ ಇರಲಿಲ್ಲ. ಸದ್ಯಕ್ಕೆ ಡಿಸೆಂಬರ್ 15 ಶುಕ್ರವಾರ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಲಾಗಿತ್ತು ನ್ಯೂಸ್ 18 ವತಿಯಿಂದ. ನ್ಯೂಸ್ 18 ವರದಿ ಬಳಿಕ ಕಾವೇರಿ ನೀರಿನ ಸಂಪರ್ಕ ಕೊಟ್ಟಿದೆ BWSSB. ಕಳೆದ 2 ದಿನಗಳಿಂದ ದೇಶದ ಚೊಚ್ಚಲ 3D ಪೋಸ್ಟ್ ಆಫೀಸ್ಗೆ ಕಾವೇರಿ ನೀರು ಹರಿದು ಬರ್ತಾ ಇದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ನಮ್ಮ ಬೆಂಗಳೂರಿನಲ್ಲಿ ದೇಶದ ಚೊಚ್ಚಲ 3D ಪೋಸ್ಟ್ ಆಫೀಸ್ ಆಗಿತ್ತು. ಬಹಳಷ್ಟು ಹೆಮ್ಮೆಯ ಸಂಗತಿ ಕೂಡ ಆಗಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯ ನೀರು ಸಂಪರ್ಕ ಇರಲಿಲ್ಲ. ಸದ್ಯಕ್ಕೆ ನ್ಯೂಸ್ 18 ವರದಿ ಬಳಿಕ ನೀರಿನ ಸಂಪರ್ಕ ನೀಡಿದೆ ಜಲಮಂಡಳಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಸ್ಥಳದಿಂದ ರಿಪೋರ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ದೇಶದ ಚೊಚ್ಚಲ 3D ಆಫೀಸ್ಗೆ ಲೋಕಾರ್ಪಣೆಗೊಂಡು 5 ತಿಂಗಳಾಗಿದ್ರೂ ಕೂಡ BWSSB ನೀರಿನ ಕನೆಕ್ಷನ್ ಅನ್ನು ಕೊಟ್ಟಿಲ್ಲ ಅನ್ನೋದನ್ನ ನ್ಯೂಸ್ 18 ವರದಿ ಮಾಡಿತ್ತು. ಇದೀಗ ಅದು ಇಂಪ್ಯಾಕ್ಟ್ ಆಗಿರುವಂತದ್ದು. 2 ದಿನಗಳಿಂದ ಈ ಒಂದು 3D ಪೋಸ್ಟ್ ಆಫೀಸ್ ಏನಿದೆ ಇಲ್ಲಿಗೆ BWSSB ಕಾವೇರಿ ನೀರು ಬರ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಅಂದ್ರೆ ಸಾರ್ವಜನಿಕರ ಜನರ ಮನೆಗೆ ಯಾವ ರೀತಿಯಾಗಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ BWSSB ಕೊಡುವಂತಹ ಕಾವೇರಿ ನೀರು ಬರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು 3D ಆಫೀಸ್ಗೂ ಕೂಡ 3D ಪೋಸ್ಟ್ ಆಫೀಸ್ಗೂ ಕೂಡ ನೀರು ಬರ್ತಾ ಇರುವಂತದ್ದು. ಈಗ ಬೆಳಿಗ್ಗೆ ಒಂದೂವರೆ 2 ತಾಸು ನೀರು ಬಂದಿದೆ. ಆ ನೀರನ್ನ ಈ ಒಂದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಇಲ್ಲಿನ ಸಿಬ್ಬಂದಿಗಳು ತುಂಬಿ ಇಟ್ಟಿರುವಂತದ್ದು. ಜೊತೆಗೆ ಈ ಒಂದು ಜಲಮಂಡಳಿ ನೇರವಾಗಿ ಇವರ ಈ ಒಂದು ಟ್ಯಾಂಕ್ ಏನಿದೆ ಈ ಟ್ಯಾಂಕು ಕೂಡ ಕನೆಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಇದರಲ್ಲೂ ಕೂಡ ಇದೀಗ ನೀರು ತುಂಬಿದೆ. ಕಳೆದ 5 ತಿಂಗಳಾಗಿದ್ರೂ ಕೂಡ ಈ ಒಂದು 3D ಪೋಸ್ಟ್ ಆಫೀಸಿಗೆ ನೀರಿನ ಕನೆಕ್ಷನ್ ಅನ್ನ ಜಲಮಂಡಳಿ ಕೊಟ್ಟಿರಲಿಲ್ಲ. ಆದ್ರೆ ಇದ್ರ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಇದೀಗ ನ್ಯೂಸ್ 18 ವರದಿಯ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಜಲಮಂಡಳಿ ಈ ಒಂದು ಪೋಸ್ಟ್ ಆಫೀಸಿಗೆ ನೀರಿನ ಕನೆಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೂ ಮೊದಲು ಅಕ್ಕಪಕ್ಕದ ಮನೆಯಿಂದ ಕಟ್ಟಡಗಳಿಂದ ಈ ಒಂದು ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ನೀರನ್ನ ತಗೋತಾ ಇದ್ರು. ಆದ್ರೆ ಇದೀಗ ನೇರವಾಗಿ ಜಲಮಂಡಳಿಯ ನೀರಿನ ಕನೆಕ್ಷನ್ ಈ ಒಂದು 3D ಪೋಸ್ಟ್ ಆಫೀಸಿಗೆ ಸಿಕ್ಕಿರುವಂತದ್ದು. ಇದು ನ್ಯೂಸ್ 18 ವರದಿ ಆದ ಬಳಿಕ ಎಚ್ಚೆತ್ತುಕೊಂಡು BWSSB ಅಧಿಕಾರಿಗಳು ನೀರಿನ ಕನೆಕ್ಷನ್ ಅನ್ನ ಸಂಪರ್ಕವನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ ಉತ್ತರವನ್ನ ಕೊಡಿ. ಕರ್ನಾಟಕದಲ್ಲಿ ಕೆಲಸಕ್ಕೆ ಬಾರದ ಶಾಲೆಗಳು ಎಷ್ಟಿವೆ ಅಂತ ಹೇಳಿ. ಇದು ನಮ್ಮ ಪ್ರಶ್ನೆಯಲ್ಲ, ನಿಮ್ಮ ಸಂಪುಟ ಸಚಿವರು ಅವರು ಹೇಳಿರುವಂತಹ ಕ್ವಶನ್ ಇದು. ಕೋಲಾರ ಶಾಲೆಯಲ್ಲಿ ಮಕ್ಕಳನ್ನ ಶೌಚಾಲಯದ ಗುಂಡಿಗೆ ಇಳಿಸಿದ್ರು. ತಪ್ಪಿತಸ್ಥ ಶಿಕ್ಷಕರನ್ನ ವರ್ಗಾವಣೆ ಮಾಡ್ತೀವಿ ಅಂತ ಸಚಿವ ಭೈರತಿ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಆನ್ಸರ್ ಅನ್ನ ಮಾಡಿರ್ತಾರೆ. ಏನಪ್ಪಾ ಅಂತಂದ್ರೆ ಕೆಲಸಕ್ಕೆ ಬಾರದ ಸರ್ಕಾರಿ ಶಾಲೆಗೆ ಅವರನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಕೆಲಸಕ್ಕೆ ಬಾರದ ಶಾಲೆಗಳು ಎಷ್ಟಿವೆ, ಎಲ್ಲೆಲ್ಲಿವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಕೆಲಸಕ್ಕೆ ಬಾರದ ಶಾಲೆಗಳಲ್ಲಿ ಮಕ್ಕಳು ಹೇಗೆ ಪಾಠವನ್ನ ಕಲಿತಿದ್ದಾರೆ ಅಂತ ಶಿಕ್ಷಣ ಸಚಿವರೇ ಹೇಳಬೇಕು. ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆಗೆ ಮಧು ಬಂಗಾರಪ್ಪನವರು ಉತ್ತರವನ್ನ ನೀಡ್ತಾರಾ? ಈ ಪ್ರಶ್ನೆ ನಮ್ದಲ್ಲ, ಜನರದ್ದು. ಯಾಕಂದ್ರೆ ನಿನ್ನೆ ಸಚಿವ ಭೈರತಿ ಸುರೇಶ್ ಅವರು ಒಂದು ಕೋಲಾರ ಶಾಲೆಗೆ ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಪ್ರಿನ್ಸಿಪಾಲ್ ಇಂದ ಹಿಡಿದು ಯಾವುದೇ ಟೀಚರ್ಸ್ ಇರೋರ್ನಲ್ಲಿ ಇಡೋದು ಬೇಡ.
ಎಲ್ಲ ಟೀಚರ್ಸ್ನ ಅವ್ರನ್ನೆಲ್ಲಾದ್ರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ, ಬೇರೆ ಕೆಲ್ಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ಬೇಕು. ಅವ್ರಿಗೆಲ್ಲಾದ್ರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ, ಬೇರೆ ಕೆಲ್ಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ಬೇಕು. ಇದರಿಂದ ಉತ್ತಮವಾದ ಪರಿಸರ ಎಲ್ಲಾ ಸಿಬ್ಬಂದಿ ಚೇಂಜ್ ಮಾಡಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.